ಕೆಲವೇ ಕ್ಷಣಗಳಲ್ಲಿ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೇವೆ. ಸಚಿವರುಗಳು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನೊಂದು 10 ನಿಮಿಷದಲ್ಲಿ ನಾವು ವೇದಿಕೆಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತೀವಿ ಅಂತ ತಿಳಿಸಿದ್ದಾರೆ. ಅವಧೂತರಾದಂತಹ ಪೂಜ್ಯ ಶ್ರೀ ವಿನಯ್ ಗುರೂಜಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾಗಿ ಎಂಬುದು ಹುಲ್ಲಿನ ಬಣವೆಗೆ ಹತ್ತಿದ ಬೆಂಕಿಯಾಗಬಾರದು. ಅದು ಯಾವಾಗಲೂ ಕಲ್ಲಿದ್ದಲ ಒಳಗಿನ ಕಾವಾಗಿರಬೇಕು. ಕಟ್ಟೆ ಗೋಪಾಲ್ ಅವರು ನಡೆಸಿಕೊಡ್ಬೇಕು. ಪ್ರಾರ್ಥನೆ ಗೋಪಾಲ್ ಅವರಿಂದ ಬಸರಿಕಟ್ಟೆ. ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪೂಜ್ಯರನ್ನು ಗೌರವಪೂರ್ವಕವಾಗಿ ಹಾಗೂ ಎಲ್ಲ ಗಣ್ಯರನ್ನು ಸ್ನೇಹಪೂರ್ವಕವಾಗಿ ಸ್ವಾಗತಿಸಿದಂತಹ ಪ್ರಶಾಂತ್ JS ಅವರಿಗೆ ಧನ್ಯವಾದಗಳು. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇನೆ. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ರಾಜ್ಯಾಧ್ಯಕ್ಷರಾದಂತಹ GM ರಾಜಶೇಖರ್ ಸರ್ ಅವರು ನೆರವೇರಿಸಿಕೊಡಬೇಕು. ಪ್ರಾಸ್ತಾವಿಕ ನುಡಿ GM ರಾಜಶೇಖರ್ ಸರ್ ಅವರಿಂದ. ಶ್ರೀಗಳಿಗೆ ಹಾಗೂ ಧರ್ಮಕರ್ತರು ಹಾಗೂ ವಿನಯ್ ಗುರೂಜಿಯವರು ಮತ್ತು ಎಲ್ಲ ನಮ್ಮ ಸಚಿವರು ಮತ್ತು ಹಿರಿಯರು ಎಲ್ಲರಿಗೂ, ಯಾಕೆಂದರೆ ಕಾರ್ಯಕ್ರಮದ ಹೆಚ್ಚು ಸಮಯ ಆಗಿರೋದ್ರಿಂದ ಹೆಚ್ಚು ಯಾರು ಹೆಸರು ಹೇಳ್ತಿಲ್ಲ, ಅನ್ಯತಾ ಭಾವಿಸಬೇಡಿ. ಎಲ್ರಿಗೂ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಕಳೆದ ಸುಮಾರು 89 ವರ್ಷಗಳಿಂದ ಈ ಸಂಘದ ಒಂದು ಹಿನ್ನೆಲೆ ಇದೆ. ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘ ಅಂಥೇಳಿ ಈ ಸಂಘ ರಚನೆ ಆಯಿತು. ಇದು ನಮ್ಮದು ಒಂದು ಸೌಭಾಗ್ಯ. ಅಂದರೆ 1936ರಲ್ಲಿ ನಮ್ಮ ಏನು ರಾಮಕೃಷ್ಣ ಹೆಗಡೆಯವರ ಸಂಬಂಧಿ ಇದ್ದರು, ಯಾಜಿ ಅಂತೆ, ರಾಮಯಾಜಿ ಅಂತೇಳಿ, ಸ್ವತಂತ್ರ ಮುಂಚೆನೇ ಬ್ರಿಟಿಷರ ವಿರುದ್ಧ ಈ ಸಂಘನ ರಚನೆ ಮಾಡಿದರು. ಆ ರಚನೆ ಮಾಡಿದಾಗ ಏನು ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಸಾಗಿ ಹೋಗ್ತಾ ಇದೆ. ಹಾಗಾಗಿ ಏನು ನಮ್ಮ ಆಶಯದೊಂದಿಗೆ ಜ್ಯೋತಿಯನ್ನು ಬೆಳಗೋಣ. ಪೂಜ್ಯರು ಹಾಗೂ ಎಲ್ಲ ಗಣ್ಯರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಸ್ವಲ್ಪ ಜ್ಯೋತಿಯನ್ನು ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನು ನೀಡ್ತಾ ಇದ್ದಾರೆ ಸಚಿವರು, ಎಲ್ಲ ಪೂಜ್ಯರು, ಧರ್ಮಕರ್ತರು, ಅವಧೂತರು ಹಾಗೂ ವೇದಿಕೆಗೆ ಇರುವ ಗಣ್ಯರು. ಚಪ್ಪಾಳೆಯೊಂದಿಗೆ ಆ ಉದ್ಘಾಟನೆಯಾಗಲಿಕ್ಕೆ ಸಹಕಾರವನ್ನು ಕೋರೋಣ. ಎಲ್ಲರೂ ಹೆಜ್ಜೆ ನಿಂತಿದ್ದೀರಾ, ತುಂಬಾ ಸಂತೋಷ. ಆ ಬೆಳಕಿಗೆ ನಾವು ಕೊಡ್ತಿರುವಂತಹ ಒಂದು ಗೌರವ ಅದು.
ಬಲವಾದ ಚೌಕಿಯನ್ನು ಬೆಳಗುವ ಮೂಲಕ ಈ ಎಲ್ಲ ಪ್ರಮುಖವಾದಂಥ ಆಧಾರ ಸ್ತಂಭಗಳಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದನ್ನು ಎತ್ತಿ ತೋರಿಸುವಂಥ ಕೆಲಸ, ಅದನ್ನು ಪರಿವರ್ತನೆ ಮಾಡುವಂಥ ಕೆಲಸ, ಬದಲಾವಣೆ ಮಾಡುವಂಥ ಕೆಲಸ ಯಾರಾದರೂ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಪತ್ರಿಕಾ ರಂಗ, ಮಾಧ್ಯಮ ರಂಗ ಮಾಡ್ತದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಹೀಗಾಗಿ ಮಾಧ್ಯಮ ರಂಗಕ್ಕೆ ಭಾಳಷ್ಟು ಮಹತ್ವದಾದಂಥ ಒಂದು ಸ್ಥಾನ ಇದೆ. ತಾವು ನೋಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹಿತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅನೇಕ ರಾಷ್ಟ್ರೀಯ ನಾಯಕರುಗಳು, ಬಾಲ್ ಗಂಗಾಧರ್ ತಿಲಕ್ರವರು ಇರ್ಬೋದು, ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮದೇ ಆದಂಥ ಪತ್ರಿಕೆಗಳನ್ನು ಪ್ರಾರಂಭ ಮಾಡಿ ಜನರಲ್ಲಿ, ಅವತ್ತಂತೂ ಅನಕ್ಷರತೆ ಇತ್ತು, ಯಾರೂ ಶಿಕ್ಷಣವನ್ನು ಪಡೆದಿರಲಿಲ್ಲ, ಭಾಳಷ್ಟು ಜನರಿಗೆ ಮಾಹಿತಿ ಇರ್ತಾ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಸಹಿತ ಮಾಧ್ಯಮದ ಮುಖಾಂತರ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚುವಂಥ ಒಂದು ಕೆಲಸ ಮಾಡಿದಂಥ ಕೀರ್ತಿ, ಶ್ರೇಯಸ್ಸು ಯಾರಿಗಾದರೂ ಸಲ್ತದೆ ಅಂತ ಹೇಳಿದರೆ ಅದು ಪತ್ರಿಕಾ ರಂಗಕ್ಕೆ ಸಲ್ತದೆ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿ ಪತ್ರಿಕಾ ರಂಗಕ್ಕೆ ಭಾಳ ಸುದೀರ್ಘವಾದಂಥ ಒಂದು ಇತಿಹಾಸ ಇದೆ. 245 ವರ್ಷದ ಇತಿಹಾಸ. ಇವತ್ತು 1780ರಲ್ಲಿ ಬೆಂಗಾಲ್ ಗೆಜೆಟ್ ಅಂತೇಳಿ ಒಂದು ಪತ್ರಿಕೆ ಪ್ರಾರಂಭ ಮಾಡಿ, ಮತ್ತು ಅದೇ ಪತ್ರಿಕೆ ಇಂಗ್ಲೀಷ್ ಮನ್ ಅಂತ ಆಗುತ್ತೆ. ಸೊ ಈ ಸುದೀರ್ಘವಾದಂಥ ಇತಿಹಾಸ ಇರುವಂಥ ಮಾಧ್ಯಮ ಕ್ಷೇತ್ರ ಕರ್ನಾಟಕದಲ್ಲಿ ಸಹಿತ ಮಂಗಳೂರು ಸಮಾಚಾರ ಅಂತೇಳಿ ಪ್ರಾರಂಭ ಆಗಿ ಸುಮಾರು ಇವತ್ತು 182 ವರ್ಷದ ಇತಿಹಾಸ. ಇವತ್ತು ಅನೇಕ ಜನ ಇತಿಹಾಸದಲ್ಲಿ ಸಮಾಜದಲ್ಲಿರುವಂಥ ಏನು ಕೆರೆಗಳಿದ್ದಾವೆ ಅದನ್ನು ಸರಿಪಡಿಸುವಂಥ ಒಂದು ಕೆಲಸ ಇರ್ಬೋದು, ಜನರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಕೆಲಸ ಇರ್ಬೋದು, ರಾಜ್ಯದ ದೇಶದ ಅಭಿವೃದ್ಧಿಗಾಗಿ ಸಮಾಜದಲ್ಲಿರುವಂಥ ಏನೇ ಅನಿಷ್ಟಗಳಿದ್ದನ್ನು ಅದನ್ನು ನಿವಾರಣೆ ಮಾಡುವಂಥ ಸಂದರ್ಭದಗಾಗಿ ಇವತ್ತು ಅನೇಕ ಜನ ಅದರಲ್ಲಿ ಶ್ರಮ ಮಾಡಿದ್ದಾರೆ, ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಹಿತ ಮಾನ್ಯ ಶರ್ಮಾರವರು, ಇವತ್ತು ಹನುಮಂತರಾಯರು, ಖಾದ್ರಿ ಶಾಮಣ್ಣನವರು, ಪಾಟೀಲ್ ಪುಟ್ಟಪ್ಪನವರು, ಪಿ ರಾಮಯ್ಯನವರು, ಅನೇಕ ಜನ ತಮ್ಮದೇ ಆದಂಥ ರೀತಿಯಲ್ಲಿ ಪತ್ರಿಕಾ ರಂಗಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅನೇಕ ಮಾಧ್ಯಮಗಳು, ಇವತ್ತು ಕನ್ನಡದಲ್ಲಿ ಪ್ರಜಾವಾಣಿ, ವಿಜಯವಾಣಿ, ಉದಯವಾಣಿ, ಅನೇಕ ಕನ್ನಡಪ್ರಭ, ಹೀಗೆ ಅನೇಕ ಜನ ಸಂಪಾದಕರು ಇವತ್ತು ತಮ್ಮದೇ ಆದಂಥ ರೀತಿಯಲ್ಲಿ ವಿಶಿಷ್ಟವಾದಂಥ ಸೇವೆಯನ್ನು ಕೊಡ್ತಾ ಇದ್ದಾರೆ. ಮುದ್ರಣ ಮಾಧ್ಯಮದಲ್ಲಿ, ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಸಹಿತ ನಾವು ನೋಡ್ತಾ ಇದ್ದೇವೆ. ಅನೇಕ ಚಾನಲ್ಗಳು ಇವತ್ತು ವಿಶೇಷವಾಗಿ ಜನರಿಗೆ ಸಮಾಜದ ಉನ್ನತಿಗಾಗಿ ತಮ್ಮದೇ ಆದಂಥ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಇವತ್ತು ಸಮಾಜದಲ್ಲಿ ನಿರಂತರವಾಗಿ ಪರಿವರ್ತನೆ ನಡೀತಾ ಇರ್ತದೆ. ಈ ಪರಿವರ್ತನೆಗೆ ಹಲವು ಕಾರಣಗಳಿದ್ದಾವೆ. ಅದರಲ್ಲಿ ವಿಶಿಷ್ಟವಾದಂಥ ಕಾರಣ ಅಂತೇಳಿದರೆ ನಮ್ಮ ಮಾಧ್ಯಮ ರಂಗಕ್ಕೂ ಸಮಾಜದಲ್ಲಿ ಬದಲಾವಣೆ ಮಾಡಲಿಕ್ಕೆ, ಪರಿವರ್ತನೆ ಮಾಡಲಿಕ್ಕೆ ಅಷ್ಟೇ ಒಂದು ದೊಡ್ಡದಾದಂಥ ಒಂದು ಶಕ್ತಿ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇವತ್ತು ಹೇಳ್ತಾರೆ ಪೆನ್ ಈಸ್ ಮೈಟರ್ ದೆನ್ ಸ್ವರ್ಡ್ ಅಂತೇಳಿ, ಅಂದರೆ ಲೇಖನಿ ಖಡ್ಗಕ್ಕಿಂತಲೂ ಹರಿತವಾಗಿರ್ತದೆ. ಸತ್ಯನೂ ಇದೆ. ಹೇಳ್ತಾರೆ, ಒಬ್ಬ ಪತ್ರಕರ್ತರ 100 ಪಾದ್ರಿಗಳಿಗೆ ಸಮ ಅನ್ನುವಂಥ ಮಾತನ್ನು, ಒಂದು ಗಾದೆ ಮಾತು ಹೇಳ್ತಾರೆ. ಇವತ್ತು ಈ ಲೇಖನಿಯಲ್ಲಿ ಏನೊಂದು ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಭಾಳಷ್ಟು ಹಿಂದೆನೂ ನೋಡಿದ್ದಾಗ ಚರಿತ್ರೆಯಲ್ಲಿ ಅನೇಕ ದೊಡ್ಡವರ ಹಗರಣಗಳಿರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಅನೇಕ ಇವೆಲ್ಲವನ್ನು ಹೊರಗಡೆ ತಂದು ಇವತ್ತು ಜನಾಭಿಪ್ರಾಯ ಮೂಡಿಸುವಂಥದ್ದು, ಅಥವಾ ಸರ್ಕಾರವನ್ನೇ ಬದಲಾವಣೆ ಮಾಡುವಂಥದ್ದು, ಅಥವಾ ಸಮಾಜದಲ್ಲಿ ಪರಿವರ್ತನೆ ಮಾಡುವಂಥ ಒಂದು ಕೆಲಸ ಇವತ್ತು ಮಾಧ್ಯಮ ಭಾಳ ಯಶಸ್ವಿಯಾಗಿ ಮಾಡಿದೆ. ಇಂದು ನಾವೆಲ್ಲ ಆಧುನಿಕ ಜಗತ್ತಿನಲ್ಲಿದ್ದೇವೆ. ಈ ಆಧುನಿಕ ಜಗತ್ತಿನಲ್ಲಿ ಭಾಳಷ್ಟು ಎಲ್ಲ ಕಡೆ ಸ್ಪರ್ಧೆ ಇದೆ, ಪೈಪೋಟಿ ಇದೆ. ಈ ಪೈಪೋಟಿಯಲ್ಲಿ ಇವತ್ತು ಎಲ್ಲ ಕ್ಷೇತ್ರಗಳು ಕಲುಷಿತಗೊಂಡಿದ್ದಾವೆ. ಯಾವ ರೀತಿಯಲ್ಲಿ ಎಲ್ಲ ಕ್ಷೇತ್ರ ಕಲುಷಿತಗೊಂಡಿದೆ, ಮಾಧ್ಯಮ ಕ್ಷೇತ್ರನೂ ಕಲುಷಿತಗೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಭಾಳಷ್ಟು ಜನ ಇವತ್ತು ಮಾಧ್ಯಮದವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರಾಮಾಣಿಕತೆಯಿಂದ ಸೇವೆ ಮಾಡ್ತಾ ಇದ್ದಾರೆ. ಅವರು ಜನರಿಗಾಗಿ ಇವತ್ತು ಜನೋಪಯೋಗಿ ಕೆಲಸಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದಂಥದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತು ಎಲ್ಲಿ ದೇಶ ವಿದೇಶಗಳಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ಸಂಶೋಧನೆ ಮಾಡ್ತಾರೆ, ಎಲ್ಲಿ ಯುದ್ಧ ನಡೀತದೆ ಅಲ್ಲಿ ಹೋಗ್ತಾರೆ, ಯಾವ ಸಮಯದಲ್ಲಿ ಏನಾಗುತ್ತೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಅನೇಕ ಜನ ಪ್ರಭಾವಿಗಳ ಒಂದು ವಿರೋಧವನ್ನು ಕಟ್ಟಿಕೊಳ್ತಾರೆ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ
ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ.ವಿ. ಪ್ರಭಾಕರ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಮಾತಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಆಯೋಜಿಸಿರುವ ಈ ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಎಲ್ಲ ಗುರುಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವ ನಾಡಿನ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು, ಹಿರಿಯರು ಆದಂತಹ PGR ಸಿಂಧ್ಯಾ ಸಾರ್ ಅವರೇ, ಈಗ ತಾನೇ ನಿರ್ಗಮಿಸಿದಂತಹ ಸನ್ಮಾನ್ಯ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರೇ, ನನ್ನ ಆತ್ಮೀಯರಾದಂತಹ ಮಹೇಶ್ ಅವರೇ, ಸಂಘದ ಅಧ್ಯಕ್ಷರು ಮತ್ತು ಇಂದಿನ ಕಾರ್ಯಕ್ರಮದ ರೂವಾರಿಗಳಾದಂತಹ ರಾಜಶೇಖರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಸೇರಿರುವ ಎಲ್ಲ ಪತ್ರಕರ್ತ ಬಂಧುಗಳೇ, ನಮ್ಮ ಹಿರಿಯ ಪತ್ರಕರ್ತರಾದಂಥ ಜೋಶಿ ಅವರೇ, ನಂಜುಂಡಿ ಅವರೇ, ಪತ್ರಿಕೋದ್ಯಮದ ವಿದ್ಯಾರ್ಥಿಗಳೇ, ಮೊದಲಿಗೆ ಎಲ್ರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ಜೊತೆಗೆ ಇವತ್ತು ಯಾರು ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇದ್ದಾರೆ ಎಲ್ಲ ಪತ್ರಕರ್ತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬಂದೆ, ಆದರೂ ಕೂಡ ಸರಿಯಾದ ಸಮಯಕ್ಕೆ ಬಂದಿದ್ದೇನೆ ಅಂತ ನನ್ನ ಅನಿಸಿಕೆ. ಇವತ್ತು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಸಂಘದ ಉದ್ಘಾಟನೆ ಜೊತೆಗೆ ಮುಖ್ಯವಾಗಿ ಪತ್ರಕರ್ತರಿಗೆ ಏನು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಸನ್ನಿವೇಶದಲ್ಲಿ ಇದು ಅತ್ಯಂತ ಪ್ರಮುಖವಾದದ್ದು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ, ಮಾಧ್ಯಮಗಳು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಪ್ರಾಣವಾಯು ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದರು. ಪತ್ರಕರ್ತರು ಮತ್ತು ಸಂಪಾದಕರು ಕೂಡ ಆಗಿದ್ದಂತಹ ಅಂಬೇಡ್ಕರ್ ಅವರು ಸಂಘಟನೆ ಮತ್ತು ಶಿಕ್ಷಣದ ಮಹತ್ವವನ್ನು ಆಗಾಗ ಒತ್ತಿ ಹೇಳ್ತಾಯಿದ್ರು. ಸಂಘಟಕ ಧ್ವನಿ ಮತ್ತು ಸರ್ಕಾರದ ಮತ್ತು ಸಮಾಜದ ಕಣ್ಣು ತರಿಸುತ್ತದೆ ಅಂತ ಅಂಬೇಡ್ಕರ್ ಅವರ ಅಭಿಪ್ರಾಯವನ್ನು ಪಟ್ಟಿದ್ದರು. ಪತ್ರಿಕಾ ಸಂಘಟನೆಗಳು ಮತ್ತು ಪತ್ರಕರ್ತರ ಸಂಘಗಳು ಪ್ರಜಾಪ್ರಭುತ್ವದ ಮಾಹಿತಿ ಮತ್ತು ಹಕ್ಕುಗಳ ರಕ್ಷಣೆಗೆ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಮಾಧ್ಯಮವನ್ನು ಜನಪರವಾಗಿ ಮತ್ತು ಭಯಮುಕ್ತವಾಗಿ ಇಡೋದಕ್ಕೆ, ಪತ್ರಕರ್ತರು ಯಾವುದೇ ವರದಿ ಮಾಡೋದಕ್ಕೆ, ನಿರ್ಭೀತವಾಗಿ ವರದಿ ಮಾಡೋದಕ್ಕೆ ಸಹಾಯ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆಗಳು ಶ್ರಮಿಸಬೇಕು. ಮಾಧ್ಯಮ ಸಂಘಟನೆಗಳು ಪತ್ರಕರ್ತರಿಗೆ ನೈತಿಕ ಮಾರ್ಗಸೂಚಿಗಳನ್ನು ಸ್ವಯಂ ಪ್ರೇರಿತವಾಗಿ ಅಳವಡಿಸ್ಕೊಳ್ಳೋದಕ್ಕೆ ಉತ್ತೇಜನ ಕೊಡಬೇಕು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಹಲವು ಸಂದರ್ಭಗಳಲ್ಲಿ ಮಾಧ್ಯಮಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಬರ್ತಾ ಇರೋದನ್ನು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಹೀಗಾಗಿಯೇ ಸ್ವಯಂ ನೈತಿಕ ನಿಯಮಗಳನ್ನು ನಮ್ಮ ಪತ್ರಕರ್ತರು ಅಳವಡಿಸಿಕೊಂಡ್ರೆ ಒಳ್ಳೆಯದು ಅಂತ ನಾನು ಅಭಿಪ್ರಾಯ ಪಡೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಮಾಧ್ಯಮದ ಮೇಲಿನ ಸಾರ್ವಜನಿಕ ವಿಶ್ವಾಸವನ್ನು ಕಾಪಾಡಿಕೊಳ್ಳೋದಕ್ಕೆ ಇವೆಲ್ಲ ಕೂಡ ಸಹಕಾರಿಯಾಗ್ತದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಹಲವಾರು ಜನ ಹಿರಿಯ ಪತ್ರಕರ್ತರು ಇಲ್ಲಿದ್ದಾರೆ. ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ಸುಮಾರು 200 ವರ್ಷಗಳ ಇತಿಹಾಸ ಇದೆ. ಹರ್ಮನ್ ಮೊಗ್ಲಿಂಗ್ ಅವರು ಮಂಗಳೂರಿನಲ್ಲಿ ಚಾಲನೆ ಕೊಟ್ಟಂಥ ಮಂಗಳೂರು ಸಮಾಚಾರ ಪತ್ರಿಕೆಯಿಂದ ಹಿಡಿದು ಇವತ್ತು 200 ವರ್ಷಗಳ ದಾರಿಯನ್ನು ನಾವು ಸಹಿಸಿದ್ದೀವಿ. ಹಲವಾರು ಹಿರಿಯ ಪತ್ರಕರ್ತರು ಕಟ್ಟಿ ಬೆಳೆಸಿದಂತಹ ಕನ್ನಡ ಪತ್ರಿಕೋದ್ಯಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆಶ್ರಯವನ್ನು ಪಡೆದಿದ್ದೇವೆ. ಒಂದು ಕಾಲದಲ್ಲಿ ಒಂದು ಮಾತು ಹೇಳ್ತಾಯಿದ್ರು, ಒಂದು ಪತ್ರಿಕೆಯಲ್ಲಿ, ಅವತ್ತಿನ್ನೂ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿರಲಿಲ್ಲ, ಒಂದು ಪತ್ರಿಕೆಯಲ್ಲಿ ಒಂದು ಸುದ್ದಿ ಅಂತ ಬಂದರೆ ಅದು ಸತ್ಯ ಅಂತ ಜನ ನಂಬ್ತಾ ಇದ್ರು. ಆದರೆ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಯಾವುದಾದ್ರೂ ಒಂದು
ಸುದ್ದಿ ಬಂತು ಅಂತಂದರೆ ಒಂದು ಅರ್ಧ ಗಂಟೆ ಯೋಚನೆ ಮಾಡ್ತಾರೆ, ಇದೇನಪ್ಪ ಈ ಥರ ಬರೆದಿದ್ದಾರೆ, ಇದು ಸತ್ಯನಾ ಸುಳ್ಳ ಅಂತ. ಇದರ ಅನುಭವ ನಮ್ಮ ಸಿಂಧ್ಯಾ ಸಾರ್ ಅವರು ಕೂಡ ಆಗಿರ್ಬೋದು, ನಮ್ಮ ಮಹೇಶ್ ಅವರು ಕೂಡ ಆಗಿರ್ಬೋದು. ಯಾಕೆ ಅಂತಂದರೆ ಅವರು ರಾಜಕಾರಣದಲ್ಲಿ ದಿನನಿತ್ಯದ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರು. ನಾನು 2000 ಇಸ್ವಿನಲ್ಲಿ ಬೆಂಗಳೂರಿಗೆ ಬಂದೆ, ವಿಜಯ ಕರ್ನಾಟಕಕ್ಕೆ. ಜೋಶಿಯವರು ಸೀನಿಯರ್ ಜರ್ನಲಿಸ್ಟ್. ನಮಗೇನು ಗೊತ್ತಿಲ್ಲ ಅಂದರೆ ಅವ್ರನ್ನ ಕೇಳ್ತಾ ಇದ್ವಿ, ಜೋಶಿ ಸರ್, ನಂಜುಂಡಿ ಅವರು ಕೂಡ ಇದ್ದಾರೆ, ಅವ್ರಿಗೂ ಗೊತ್ತು, ಜೋಶಿ ಸರ್ ಸುದ್ದಿ ಈ ಥರ ಇದೆ, ಇದನ್ನು ಯಾವ ಥರ ಬರಿಬೇಕು ಸರ್, ಇದು ನಿಜನಾ ಸುಳ್ಳ ಅಂತ. ಇವತ್ತು ಆ ಥರ ಪರಿಸ್ಥಿತಿ ಇಲ್ಲ. ಇವತ್ತು ಯಾವುದೇ ಒಬ್ಬ ಪತ್ರಕರ್ತ, ಅದು ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು, ಬ್ರೇಕಿಂಗ್ ನ್ಯೂಸ್ ಅದು ಸುಳ್ಳೋ ಸತ್ಯನೋ ಏನು ಕೂಡ ವಿವೇಚನೆ ಇಲ್ಲದೆ ಅದನ್ನು ಧಾರಾಳವಾಗಿ ಬಳಸ್ತಾ ಮಾಡ್ತೀವಿ. ಹೀಗಾಗಿಯೇ ಅಸತ್ಯ ಮತ್ತು ಅರ್ಧ ಸತ್ಯದ ಸುದ್ದಿಗಳನ್ನು ನಾವು ಜನಗಳಿಗೆ ಕೊಡ್ತಾ ಇದ್ದೀವಿ. ಜನ ಏನು ದಡ್ರಲ್ಲ, ನಾವು ಕೊಟ್ಟಿದ್ದ ಸುದ್ದಿಗಳನ್ನೆಲ್ಲ ನಾವು ಸಲೀಸಾಗಿ ನಂಬಿಡ್ತಾರೆ ಅನ್ನೋದು ನಮ್ಮ ಭಾವನೆ. ಆದರೆ ಆ ರೀತಿ ಇಲ್ಲ. ಒಬ್ಬ ಪತ್ರಕರ್ತನಾದವನಿಗೆ ಅವನ ಬರವಣಿಗೆ ಬಗ್ಗೆ ಯಾವತ್ತೂ ನೆಮ್ಮದಿ ಸಿಗ್ತದೆ ಅಂತಂದರೆ ಅವನ ಬರವಣಿಗೆಯಿಂದ ಒಂದು 4 ಜನಕ್ಕೆ ಅನುಕೂಲ ಆಗಬೇಕು. ನಾನು ಮಾಡ್ಕೋಬೇಡಿ ಅಂತ ಹೇಳಿದ್ರು, ಇಲ್ಲಪ್ಪ ಮಾಡಿಸು ಅಂಥೇಳಿ ನಾವು ಸ್ವಲ್ಪ ಆ ಚಾನ್ಸಲ್ಲಾದರೂ ಒಂದಷ್ಟು ದೋಸೆ ತಿಂದ್ವಿ ಒಂದು ತೆಗೆದು, ನಾನು ಗೋಪು ಒಳಗಡೆ ಬಿಟ್ಟರು. ವಾಜಪೇಯಿ ಪೇಪರ್ ಓದ್ತಾ ಕೂತಿದ್ರು. ಅದ್ವಾನಿಯವರು ಅವ್ರ ಪಕ್ಕದಲ್ಲೇ ಕೂಗಾಡ್ತಾಯಿದ್ರು. ಅದ್ವಾನಿಯವರು ವಾಜಪೇಯಿ ಒಂದೇ ಮಾತು ಹೇಳಿದ್ರು, ವಿನಾಶಕಾಲೇ ವಿಪರೀತ ಬುದ್ಧಿ, ಅಷ್ಟೇ. ಇನ್ನೇನು ರಿಯಾಕ್ಟೇ ಮಾಡಲಿಲ್ಲ ಅವರು. ಅದಾದಮೇಲೆ ತಿಂಡಿ ಎಲ್ಲ ತಿಂದರು. ಪೊಲೀಸ್ನವ್ರು ಕೇಳಿದ್ರು, ಜೀಪ್ ತಂದು ನಿಲ್ಲಿಸಿದ್ದೀವಿ, ಇನ್ನು ಹಾಫ್ ಆನ್ ಅವರ್ ಟೈಮ್ ಕೊಡ್ತೀವಿ, ತಿಂಡಿ ತಿಂದು ಜೀಪಲ್ಲಿ ಬಂದು ಕೂತ್ಕೊಳ್ಳಿ ಅಂಥೇಳಿ. ಆಗಿನ್ನೂ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಇತ್ತು. ಈಗೇನೋ ಮಾಡರ್ನೈಸ್ ಮಾಡಬೇಕು ಅಂಥೇಳಿ ಆ ಬಿಲ್ಡಿಂಗನ್ನೆಲ್ಲ ಡಿಮಾಲಿಷ್ ಮಾಡಿಬಿಟ್ಟಿದ್ದಾರೆ. ಈ ಬೆಂಗಳೂರು ಗಾಲ್ಫ್ ಕಾರ್ನರ್ನಲ್ಲಿದ್ದಂಥ ಒಂದು ಬಿಲ್ಡಿಂಗ್ ಅದು. ತಿಂಡಿ ತಿಂದರು, ಎಲ್ಲ ಆಯಿತು. ಆದಮೇಲೆ ಯಾರೋ LH ಹುಡುಗರು ಇರಬೇಕು, ನಮ್ಮ LH ಹುಡುಗರು, ಅವ್ರಿಗೆಲ್ಲ ಪತ್ರಿಕೆಗಳನ್ನು ಓದಲಿ ಅಂತ ಬೆಳಿಗ್ಗೆನೇ ತಂದು ಕೊಟ್ಬಿಟ್ಟಿದ್ದಾರೆ. ಡೆಕ್ಕನ್ ಹೆರಾಲ್ಡು, ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ಸು, ಕನ್ನಡಪ್ರಭ, ಪ್ರಜಾವಾಣಿ. ಅವ್ರಿಗೆ ಕನ್ನಡ ಬರಲ್ಲ ಓದೋಕ್ಕೆ, ಆದರೂ ತಂದು ಕೊಟ್ಟಿದ್ರು. ಅದರಲ್ಲಿ ಸಂಪಾದಕೀಯ ಆಯಿತು ಕನ್ನಡಪ್ರಭದಲ್ಲಿ. ಅದರ ಯಾರು ಅದರ ಸಂಪಾದಕರು ಅಂತ ಹೇಳಿದ್ರೆ ಖಾದ್ರಿ ಶಾಮಣ್ಣವರು. ಅವರು ಬ್ಲ್ಯಾಂಕ್ ಬಿಟ್ಟಿದ್ರು, ಸಂಪಾದಕೀಯ ಬರೆದಿರಲಿಲ್ಲ. ಏ ಕೋನೆ ಇಸ್ಕು ಫೋನ್ ಮೇಲೆ ಲಗಾವು ಅಂತ ಹೇಳಿದಂದರೆ ಫೋನ್ನಲ್ಲಿ ಕೊಡು ಅಂತೇಳಿ. ನಾನು ಖಾದ್ರಿ ಶಾಮಣ್ಣವ್ರಿಗೆ ಲ್ಯಾಂಡ್ ಫೋನ್ ಆಗಿದ್ದಿದ್ದು ನಂಬರ್ ತಗೊಂಡು ಫೋನ್ ಮಾಡಿ ವಾಜಪೇಯಿ ಅವ್ರಿಗೆ ಕೊಟ್ಟೆ. ನಾನು ಕಂಗ್ರ್ಯಾಚುಲೇಟ್ ಮಾಡಿದ್ರು, ಅದು ಬಹುತ್ ಅಚ್ಚಾ ಕಾಮ್ ಕಿಯಾ ಹೈ ಅಂಥೇಳಿ, ಭಾಳ ಒಳ್ಳೆ ಕೆಲಸ ಮಾಡಿದ್ದೀಯ ನೀನು ಅಂಥೇಳಿ. ಖಾದ್ರಿ ಶಾಮಣ್ಣನವರು ಅದರ ಅರ್ಥ ಏನು ಬ್ಲ್ಯಾಂಕ್ ಬಿಟ್ಟಿದ್ರು ಅಂತ ಹೇಳಿದ್ರೆ, ಗಂಗಪ್ಪ ಗೌಡ್ರೆ, ನಮ್ಮ ಕಾರ್ಯದರ್ಶಿಗಳು ಗಂಗಪ್ಪ ಗೌಡ್ರು ಸ್ಕೌಟ್ ಗೈಡ್ಸ್ಗೆ, ಏನದರ ಅರ್ಥ ಏನು? ನಮ್ಗೆ ವಾಕ್ ಸ್ವಾತಂತ್ರ್ಯ ಇಲ್ಲ, ಬರೆಯೋಕ್ಕಾಗಲ್ಲ, ಬರೆದ್ರೆ ಒಳಗಡೆ ಹಾಕ್ತಾರೆ ಅಂಥೇಳಿ. ಯಾರೂ ಕರ್ನಾಟಕದಲ್ಲಿ ಒಬ್ಬ ಪತ್ರಕರ್ತರು ನಾನು ಹೆಸರುಗಳನ್ನು ಹೇಳಕ್ಕೆ ಬಯಸೋದಿಲ್ಲ, ವಾಕ್ ಸ್ವಾತಂತ್ರ್ಯ, ಬರೆಯುವ ಸ್ವಾತಂತ್ರ್ಯ ಇಲ್ಲದೆ ಇರೋದ್ರ ಬಗ್ಗೆ ಪ್ರತಿಭಟನೆ ಮಾಡಲಿಲ್ಲ. ನೀವು ಜೈಲು ಎದುರುಗಡೆ ಬಂದು ನಿಂತ್ಕೊಳ್ಳಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ, ಕಬ್ಬನ್ ಪಾರ್ಕ್ ಬಂದು ಪ್ರೊಟೆಸ್ಟ್ ಮಾಡಿ ಅಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಲುಕ್ ಅಟ್ ದ ವಿಷನ್ ಆಫ್ ಖಾದ್ರಿ ಶಾಮಣ್ಣ. ಬರೆದರು, ಎಂತೆಂಥವ್ರು ಇದ್ದರು ಆಗ, ತಾವು ಯೋಚನೆ ಮಾಡಿ. ಒಂದೇ ಒಂದು ಬರೋದಲ್ಲ, ವಿತೌಟ್ ರೈಟಿಂಗ್ ಹಿ ಗಾಟ್ ದ ಅಟೆನ್ಷನ್ ಆಫ್ ದ ಎಂಟೈರ್ ಕಂಟ್ರಿ. ಇಡೀ ದೇಶದ ಅಟೆನ್ಷನನ್ನು ಖಾದ್ರಿ ಶಾಮಣ್ಣವರು ಅವತ್ತು ತಗೊಂಡ್ರು. ಅದಾದಮೇಲೆ ಏನಾಯಿತು ಅದನ್ನೆಲ್ಲ ನಾನು ಹೇಳೋಕ್ಕೆ ಹೋಗೋದಿಲ್ಲ. ನಮಗೆಲ್ಲ ಒಳಗಡೆ ಹಾಕಿದ್ರು. ಒಂದು 19-21 ತಿಂಗಳು ನಾನು ಒಳಗಡೆ ಇದ್ದೆ. ಪತ್ರಿಕೆ ಕಳಿಸೋರು ಯಾವ ರೀತಿ ಕಳಿಸೋರು ಅಂತ ಹೇಳಿದ್ರೆ, ಚಬಲಾನಿ ಅಂತ ಪಾಪ ಸತ್ತೋದರವರು ನಮ್ಮ ಜೈಲ್ ಸೂಪರ್ಡೆಂಟ್ ಆಗಿದ್ದರು. ಅವರು 2 ಕೈದಿಗಳನ್ನು ಇಟ್ಕೊಂಡಿದ್ರು, ಲೈಫ್ ಟೈಮ್ ಕೈದಿಗಳನ್ನು. ಆ ಕೈದಿಗಳು ಏನಪ್ಪ ಅವ್ರ ಕೆಲಸ ಅಂದರೆ, ಯಾವ್ಯಾವ ಪತ್ರಿಕೆಗಳು ಬರ್ತವೆ ಅದರಲ್ಲಿ 20 ಅಂಶದ ಕಾರ್ಯಕ್ರಮದ ವಿರುದ್ಧವಾಗಿ, ಆಡಳಿತ ಪಕ್ಷದ ವಿರುದ್ಧವಾಗಿ, ಆಡಳಿತ ಪಕ್ಷದ ಧುರೀಣರ ವಿರುದ್ಧವಾಗಿ, ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ಯಾರಾದರೂ ಏನಾದರೂ ಬರೆದ್ರೆ ಒಂದು ಶಾಯಿ ಇಟ್ಕೊಂಡು ಅದನ್ನೆಲ್ಲ ಅಳಿಸ್ಬಿಡಬೇಕು. ದಿಸ್ ವಾಸ್ ದ ಇನ್ಸ್ಟ್ರಕ್ಷನ್ಸ್. ನಮಗೆ ಪತ್ರಿಕೆ ಬರೋದು,
ಏನು ಬರಬೇಕು ಅದು ಬಿಟ್ಟು ಪತ್ರಿಕೆ ತಗೊಂಡು ಏನು ಮಾಡ್ತೀರಾ? ನಾವು ಅಂಥ ಒಂದು ಕ್ರೂರವಾದ ಕಾನೂನನ್ನು ಈ ದೇಶದಲ್ಲಿ ನಾವು ನೋಡಿದ್ದೇವೆ. ನಿಮ್ಗೆ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ, ನೀವೆಲ್ಲ ಖಾದ್ರಿ ಶಾಮಣ್ಣ ಆಗೋದು ಕಷ್ಟ ಇದೆ. ಅದಕ್ಕೆ ಭಾಳ ದೊಡ್ಡ ತ್ಯಾಗ, ಭಾಳ ದೊಡ್ಡ ಬಲಿದಾನ ಇವೆಲ್ಲ ಬೇಕಾಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ, ಡಿಟರ್ಮಿನೇಷನ್ ಬೇಕಾಗ್ತದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಗಳಿಗೆ ಖಾದ್ರಿ ಶಾಮಣ್ಣವರು ಅದು ಬರೀಲಿಲ್ಲ. ಇಡೀ ದೇಶದಲ್ಲಿ ಅವರು ಭಾಳ ದೊಡ್ಡ ಮನುಷ್ಯರಾದರು. ಅದಾದಮೇಲೆ ಜೋಶಿ ಸಾಹೇಬ್ರೆ, ತಮ್ಮ ಗಮನಕ್ಕೆ ಇದು ಗೊತ್ತಿರ್ಬೋದು, ಆದರೂ ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಏನಂದರೆ, ಯಾವುದೇ ಕಾರಣದಿಂದ ಅವತ್ತು ಪ್ರಧಾನಿಗಳಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಚುನಾವಣೆಗಳನ್ನು ಘೋಷಣೆ ಮಾಡ್ತಾ ಇರಲಿಲ್ಲ. ಹಾಗೇ ಮುಂದುವರ್ಸ್ಕೊಂಡು ಹೋಗ್ತಾಯಿತ್ತು. ಆ ಟೈಮು ನಿಜಲಿಂಗಪ್ಪ ಒಬ್ಬರನ್ನ ಅವ್ರು ಅರೆಸ್ಟ್ ಮಾಡಲಿಲ್ಲ ಅವತ್ತಿನ ವಿರೋಧ ಪಕ್ಷದ ನಾಯಕರಲ್ಲಿ. ಯಾಕೆಂದರೆ ನಿಜಲಿಂಗಪ್ಪನವ್ರು ಭಾಳ ದೊಡ್ಡ ನೈತಿಕ ಶಕ್ತಿ ಅಂಥೇಳಿ ಅವರೊಬ್ಬರನ್ನ ಅರೆಸ್ಟ್ ಮಾಡಲಿಲ್ಲ. ಬಾಕಿ ಅವ್ರನ್ನೆಲ್ಲರೂ ಹಾಕಿ. ಆಯುಕ್ತರು, ಭಾರತ ಸ್ಕೌಟ್ ಗೌಡ್ನ ಗೌರವಾನ್ವಿತ PGR ಸಿಂಧ್ಯಾ ಅವರೇ, ಮಹೇಶ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಆಯಿಷಾ ಖಾನಮ್ ಅವರೇ, ಆಹ್ವಾನಿತ ಗಣ್ಯ ಮಹನೀಯರೇ, ಉಪಸ್ಥಿತರ್ತಕ್ಕಂಥ ಎಲ್ಲ ಮಾಧ್ಯಮ ಪ್ರತಿನಿಧಿಗಳೇ, ಭಾರತದ ಉಜ್ವಲ ಭವಿಷ್ಯದಲ್ಲಿ ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಉತ್ತಮವಾದಂಥ ತರಬೇತಿಯನ್ನು ಪಡೆದು ಈ ದೇಶಕ್ಕೆ ತನ್ನ ಋಣವನ್ನು ತೀರಿಸಬೇಕು ಅನ್ನುವಂಥ ಸಂಕಲ್ಪಬದ್ಧರಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಆತ್ಮೀಯರೇ, ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ಪೂಜ್ಯ ಖಂಡ್ರೆ ಅವರು ಹಾಗೂ ಮುಖ್ಯಮಂತ್ರಿಗಳ ಪತ್ರಿಕಾ ಮಾಧ್ಯಮ ಸಲಹೆಗಾರರಾಗಿ ಆ ಒಂದು ಪತ್ರಿಕೋದ್ಯಮದ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿರ್ತಕ್ಕಂಥವರು ಗೌರವಾನ್ವಿತ ಪ್ರಭಾಕರ್ ಅವರು ಮತ್ತು ಖಂಡ್ರೆ ಅವರು ಸಭೆಯನ್ನು ಈ ಉದ್ಘಾಟನೆಯನ್ನು ಮಾಡಿ ಮಾತನಾಡಿದ್ದಾರೆ. ಜೊತೆಗೆ ಪತ್ರಿಕೋದ್ಯಮದ ವಿಚಾರವಾಗಿ PGR ಸಿಂಧ್ಯಾ ಅವರು ತಮ್ಮ ಮನದಾಳದ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ, ನಿಖರವಾಗಿ ಮಾಧ್ಯಮ ಜವಾಬ್ದಾರಿಯನ್ನು ಯಾವ ರೀತಿಯಾಗಿ ನಿರ್ವಹಿಸಬೇಕಾಗಿದೆ, ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿದೆ ಅನ್ನುವಂಥ ವಿಚಾರಗಳನ್ನು ಅವಳು ವ್ಯಕ್ತಪಡಿಸಿದ್ದಾರೆ. ನಾವು ಈ ಕಾರ್ಯಕ್ರಮಕ್ಕೆ ಬರುವುದಕ್ಕೆ ಮೂಲಭೂತವಾದ ಕಾರಣ ನಮ್ಮ ಮೇಲೆ, ನಮ್ಮ ಕ್ಷೇತ್ರದ ಮೇಲೆ ಬಹಳ ವಿಶೇಷವಾದಂಥ ಅಭಿಮಾನ, ಪ್ರೀತಿ, ಗೌರವ, ಏನೆಲ್ಲ ವಿಶೇಷಗಳನ್ನು ಹೇಳಬಹುದೋ ಅದೆಲ್ಲವನ್ನು ಚಿಕ್ಕಮಗಳೂರಿನ ಪತ್ರಕರ್ತರ ಸಂಘ, ವಿಶೇಷವಾಗಿ ರಾಜಶೇಖರ್ ಮತ್ತು ಅವರ ತಂಡ ಬಹಳ ಆಪ್ಯಾಯವಾಗಿರ್ತಕ್ಕಂಥ ಒಂದು ಒಡನಾಟವನ್ನು ಮತ್ತು ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಕ್ಷೇತ್ರದಲ್ಲಿ ಇಟ್ಟಿರುವ ಕಾರಣವೇ ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಳ್ಳೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಕ್ಷೇತ್ರ ನಡೆದುಕೊಂಡು ಬಂದಿರುವಂಥ ದಾರಿಯನ್ನು ಕಾರ್ಯಕ್ರಮದ ನಿರೂಪಕಿ ಭಾಳ ವಿಶೇಷವಾಗಿ ವ್ಯಕ್ತಪಡಿಸಿದರು. ಅವ್ರ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಕ್ಷೇತ್ರದ ಬಗ್ಗೆ ನಮ್ಮ ಬಗ್ಗೆ ಮಾತಾಡುವಾಗ ಅವರಲ್ಲಿರ್ತಕ್ಕಂಥ ಆ ಪ್ರೀತಿ ಅವರ ಕಣ್ಣಿನಲ್ಲಿಯೇ ಕಾಣ್ತಾ ಇತ್ತು. ಅವರಲ್ಲಿದ್ದಂಥ ಒಂದು ಸಂತೋಷ, ಸಂಭ್ರಮ ಅವರನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿ ನಿಜವಾಗಿಯೂ ಕೂಡ ತುಂಬ ಹೃದಯ ತುಂಬಿ ಬಂತು, ಮನ ತುಂಬಿ ಬಂದಿದೆ. ನಿಮ್ಮೆಲ್ಲರ ಸಹಕಾರ, ಸಹಾಯ, ಸಮಯೋಚಿತವಾಗಿರ್ತಕ್ಕಂಥ ವರದಿಯನ್ನು ಜನಮಾನಸಕ್ಕೆ ತಲುಪಿಸುವಂಥ ಕಾರ್ಯನಿಷ್ಠೆಯ ಫಲಶ್ರುತಿಯೇ ಆ ಕ್ಷೇತ್ರದ ಸರ್ವಾಂಗೀಣ ಬೆಳವಣಿಗೆ ಈ ಮಟ್ಟಕ್ಕೆ ಬೆಳೆಯುವುದಕ್ಕೆ ಕಾರಣವಾಗಿದೆ. ಅದಕ್ಕಾಗಿ ಇಡೀ ರಾಜ್ಯದ ಪ್ರತಿಯೊಬ್ಬ ಪತ್ರಿಕಾ ಮಿತ್ರರನ್ನು ಹೃದಯ ತುಂಬಿ ಮೊದಲನೇದಾಗಿ ಕ್ಷೇತ್ರದ ಪರವಾಗಿ ಅಭಿನಂದಿಸ್ತೇವೆ. ನಿಮಗೆಲ್ಲ ಗುರವೇ ಸರ್ವಲೋಕಾನಾಂ ಭೇಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರದ್ಲೋಕಶಂಕರ. ಓಂ ಸತ್ಯಬ್ರಹ್ಮಾಯ ವಿದ್ಮಹೆ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ. ಎಲ್ಲರಿಗೂ ಜೋಯಿಸರು ಈಗಷ್ಟೇ ಅವರ ಸಮಯ, ಊಟದ ಸಮಯ, ಅನ್ನಪೂರ್ಣೆಯ ಸಮಯ. ಅವರು ಆಲ್ರೆಡಿ ಮಾತಾಡಿ ಏನು ಹೇಳಬೇಕೆಲ್ಲರೂ ಹೇಳಿದ್ದಾರೆ. ಸ್ವಾಮೀಜಿ ಅವರಿಗಿಲ್ಲಿ ಪಾದಕ್ಕೆ ನಮಸ್ಕಾರ ಮಾಡ್ತಾ
ಮತ್ತು ಸಿಂಧ್ಯಾ ಅವರು ಆಶ್ರಮದ ಒಡನಾಡಿಗಳು. ಜೋಯಿಸ್ರ ಮನೆ ಹೊರನಾಡು ಅಂದರೆ ನಮಗೆಲ್ಲ ತಾಯಿ ಮನೆ ಇದ್ದ ಹಾಗೆ. ಅಲ್ಲಿಗೆ ಹೋಗ್ತಾ ನಾವೆಲ್ಲ ಖಾಲಿ ಹೊಟ್ಟೆಲ್ಲೇ ಹೋಗೋದು ನಾವು ಹೋಗ್ತಾ. ಯಾಕೆ ಜೋಯಿಸ್ರ ಮನೆಯಲ್ಲಿ 3 ರೋಸಸ್ ಇದ್ದಾರೆ. ಅವರು ಅವರ ಅಣ್ಣ ತಮ್ಮ ಇಲ್ಲ. 3 ಮನೇಲಿ ನನಗೆ ತಿಂಡಿ ರೆಡಿ ಇರುತ್ತೆ. ಹಾಗಾಗಿ ಮತ್ತು ಕಾಡಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಒಬ್ಬ ಸನ್ಯಾಸಿ ತಾಳ್ಮೆ, ಸಹನೆ, ದಯೆ, ತಾಯ್ತನ ಅಂತಾರಲ್ಲ, ಗಂಗಾಧರಜ್ಜನವ್ರ ಹತ್ರ ಇದ್ದ ಆ ತಾಯ್ತನ. ಯಾಕೆ ಗಂಗಾಧರಜ್ಜನಿಗೆ ಊಟ ಹಾಕಿದವರು ಅವರು. ಆ ತಾಯ್ತನ ಇವತ್ತು ಅವರಲ್ಲಿ ಎದ್ದು ಕಾಣುತ್ತೆ. ಮತ್ತು ನನಗೆ ಈ ಪ್ರಶಸ್ತಿ ಪ್ರದಾನ ಎಲ್ಲ ಗೊತ್ತಿರಲಿಲ್ಲ. ನಿಮ್ಮ ಚಿಕ್ಕಮಂಗ್ಳೂರದ್ದು ಆಫೀಸ್ ಇದರ ಉದ್ಘಾಟನೆ ನಾನೇ ಮಾಡಿದ್ದೆ, ನಾನು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಜಾರ್ಜ್ ಅವರು. ನಮ್ಮ ರಾಜಶೇಖರ್ ಅವರು ಒಂದು ಇನ್ನೋಸೆಂಟ್ ಹಾರ್ಟ್. ನಾನು ಇನ್ವಿಟೇಷನ್ನು ಓದಿರಲಿಲ್ಲ. ಇಲ್ಲಿ ಬಂದಮೇಲೆ ಈ ಮಂಗನಿಗೆ ಪ್ರಶಸ್ತಿ ಎಂದೆಲ್ಲ ಗೊತ್ತಾಯಿತು. ಉಳಿದವರಿಗೆ ಕೊಟ್ಟಿದ್ರಲ್ಲೆಲ್ಲ ಆ ಪ್ರಶಸ್ತಿಗೆ ಒಂದು ಯೋಗ್ಯತೆ ಬಂದ ಹಾಗೆ. ಒಂದಿಷ್ಟು ಪ್ರಶಸ್ತಿ ತಗೊಂಡು ಯೋಗ್ಯತೆ ಅವರಿಗೆ ಹೋಗ್ತದೆ. ಆದರೆ ಇವತ್ತು ನೀವು ಯಾರಿಗೆಲ್ಲ ಕೊಟ್ರಿ ನನ್ನನ್ನೊಂದು ಹೊರತುಪಡಿಸಿ ನನಗನ್ಸಿದ್ದು ಆ ಪ್ರಶಸ್ತಿಗೆ ಒಂದು ಗೌರವ. ಯಾಕಂದರೆ ಕಾಡಸಿದ್ದೇಶ್ವರ ಸ್ವಾಮಿಗಳಾಗಲಿ, ಹೊರನಾಡು ಜೋಯಿಸರಾಗಲಿ, ಸಿಂಧ್ಯಾ ಅವರಾಗಲಿ, ಮತ್ತು ಇನ್ನೇನೆಲ್ಲ ರೈತರು, ಸಣ್ಣ ಯುವಕರಿಗೆಲ್ಲ ನೀವು ಗೌರವಿಸಿದ್ರಿ. ಅದೆಲ್ಲ ಖುಷಿ ವಿಚಾರ. ನಮ್ಮ ಪ್ರಭಾಕರ್ ಅವರಿಗಾಗಲಿ, ಯಾಕಂದರೆ ಅವರೆಲ್ಲ ಜೋಯಿಸರಿಗಷ್ಟೇ ಹೇಳಿದರು, ಒಂದು ಪ್ರಶ್ನೆ ಇಟ್ಟರು, ಅದ್ರ ಬಗ್ಗೆ ಮಾತ್ರ ನಾನು ಮಾತಾಡಿ 5 ನಿಮಿಷದಲ್ಲಿ ನನ್ನ ಭಾಷಣ ಪ್ರಯೋಗ ಮುಗಿಸ್ತೀನಿ. ಯಾಕಂದರೆ ಆಲ್ರೆಡಿ ಎಲ್ಲರಿಗೂ ಹೊಟ್ಟೆ ಹಸಿವಾಗ್ತಿರುತ್ತೆ. BP ಶುಗರ್ನ ಫಲಶ್ರುತಿ ನನಗೆ ಸಿಗದಿರಲಿ ಅಂತ ಜೋಯಿಸರಿಗಷ್ಟೇ ಹೇಳಿದ್ದು. ಫಲಶ್ರುತಿ ಅಲ್ವಾ? ಏನಂದರೆ ಅವರಿಗಷ್ಟೇ ಹೇಳಿದರು ಇದಕ್ಕೆ ಶುದ್ಧೀಕರಣದ ಪ್ರಕ್ರಿಯೆ ಹೇಗೆ ಅಂತ. ನಾನೊಂದು ಸಣ್ಣ ಎಕ್ಸಾಂಪಲ್ ಇಲ್ಲಿ ಸ್ಟೇಜಲ್ಲಿ ಇದ್ದವರನ್ನೇ ಕೊಟ್ಬಿಟ್ಟು ಮುಗಿಸ್ತೀನಿ. ನೋಡಿ, ಪತ್ರಕರ್ತರಲ್ಲಿ ಶುದ್ಧೀಕರಣ ಆಗಿ ಬದುಕಲಿಕ್ಕಾಗುತ್ತಾ ಅನ್ನಲಿಕ್ಕೆ ದೊಡ್ಡ ಸಾಕ್ಷಿ ನಿಮ್ಮ ಅಧ್ಯಕ್ಷರು ರಾಜಶೇಖರ್ ಅವರು. ಅವರನ್ನು ಫಾಲೋ ಅಪ್ ಮಾಡಿದರೆ ಆಗ್ತದೆ. ಒಬ್ಬ ಧರ್ಮದರ್ಶಿ, ಕರುಣೆ, ದಯೆ, ಇಡೀ ಫ್ಯಾಮಿಲಿ. ನಾನು ನೋಡಿದಾಗ ಹೊಗಳಿದ್ದಲ್ಲ, ನನಗೆ ಜೋಯಿಸರು ಸುಮಾರು ವರ್ಷದಿಂದನೂ ಪರಿಚಯ. ಅದು ನಮ್ಮನೆ ಅಂತಾನೆ, ನನಗೆ ಅದನ್ನು ಹೊರತುಪಡಿಸಿ ಹೇಳಲಿಕ್ಕೆ ಶಬ್ದ ಇಲ್ಲ. ನಮ್ಮನೆ ಅಲ್ಲಿ ನಾನು ನೋಡಿದ ಹಾಗೆ 24/7 ಇಲ್ಲಿ ಎಷ್ಟೋ ಜನ ಮೊನ್ನೆ ಪಾದಪೂಜೆ ಎಲ್ಲ ಆದವರು ಇದ್ದಾರೆ ಪತ್ರಕರ್ತರಲ್ಲಿ. ಏನದು ಭೀಮನ ಅಮಾವಾಸ್ಯೆಗೆ ಹೆಂಡತಿಯರೆಲ್ಲ ವರ್ಷ ಇಡೀ ಬೈದು ಒಂದಿನ ಕಾಲು ತೊಳೆದು ಅಕ್ಷತೆ ಹಾಕ್ಕೊಳ್ಳೋದುಂಟು. ಅದು ಒಂದು ಬಕ್ರೀದಿದ್ದ ಹಾಗೆ ಒಂದಿಷ್ಟು ಗಂಡಂದ್ರಿಗೆ. ಸಂಜೆ ಮತ್ತುಂಟು ಆರತಿ ಅಂತ. ಈಗ ಏಕಾರತಿ, ಹೊರನಾಡವರ ಭಾಷೆಯಲ್ಲಿ ಹೇಳಿದರೆ ಈಗ ಏಕಾರತಿ ಮತ್ತು ಪಂಚಾರತಿ ಅಂತ ಸಂಜೆ ಮೇಲೆ. ಮತ್ತು ವರಮಹಾಲಕ್ಷ್ಮಿಗೆ ಫುಲ್ ಆರತಿ, ಕಾಕಡ ಆರತಿ ATM ಕಾರ್ಡಿಗೆ ಬರುತ್ತೆ. ಸೊ ಯಾಕಂದರೆ ಹೆಣ್ಮಕ್ಳಿಗೆ 1-2 ಮಕ್ಕಳಿದ್ದನ್ನೇ ಬೋರ್ ಹೊಡೆದು ಬೋರ್ಡಿಂಗಿಗೆ ಬಿಟ್ಟರು. ಮನೆಯವರಿಗೆ ಒಂದಿನ ಪಾಯಸ ಮಾಡೋದೇ ದೊಡ್ಡ ಅದ್ಭುತ ಅವರಿಗೆ. ಅಂಥದ್ರಲ್ಲಿ 24 ಗಂಟೆ ಹಿಂದೂ ಮುಂದೆ ನೋಡಿದೆ ಇಡೀ ಫ್ಯಾಮಿಲಿ. ಮನೆಯಲ್ಲಿ ಜೋಯಿಸ್ರ ಮನೆಯವರು ಇದ್ದಾರೆ. ನಾನು ನೋಡಿದ ಹಾಗೆ ರಾಜಮ್ಮ ಅವರ ಹೆಸರು. ನಾವೆಲ್ಲ ಅವರಿಗೆ ಅನ್ನಪೂರ್ಣೆ ಅಂಥೇಳಿ ನಂಗೆ ಒರಿಜಿನಲ್ ಹೆಸರು ಮರ್ತು ಹೋಗಿತ್ತು. ಸೊ ಅವರು 24 ಗಂಟೆ ಯಾರೇ ಬರಲಿ ದರ್ಶನ ಎಲ್ಲ ನೆಕ್ಸ್ಟಲ್ಲಿ ಫಸ್ಟು ಊಟ ಮಾಡಿ. ನನ್ನ ಅಜ್ಜ ಎಲ್ಲ ಹೇಳ್ತಿದ್ರು, ಅವಾಗೆಲ್ಲ ಬಸ್ ಇರ್ತಿರ್ಲಿಲ್ಲ. ಸಿದ್ದರಾಮಯ್ಯನವರ ಅನ್ನಭಾಗ್ಯ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಹೊರನಾಡು ಅಂತ ಅಂದ್ಕೊಳ್ತೀನಿ. ಅನ್ನಭಾಗ್ಯ ಶುರುವಾಗಿದ್ದೆ ಅಲ್ಲಿಂದ. ಅಲ್ಲಿ ಹಾಸಿಗೆ ಹಾಕಿ ಅವರಿಗೆ ಕಷಾಯ ವ್ಯವಸ್ಥೆ ಸಮೇತ ನಡೀತಾ ಇತ್ತು. ರಾತ್ರಿ ಚಳಿಲಿ ಬಂದಿರ್ತಾರೆ ಅಂತ. ಈ ಮಲೆನಾಡವರಿಗೆ ಮನಸ್ಸು ದೊಡ್ಡ ಅಂತ. ಹಾಗಾಗಿ ನಿಮ್ಮ ರಾಜಶೇಖರಿಗೆ ಮನಸ್ಸು ದೊಡ್ಡ. ಮತ್ತು ಸನ್ಯಾಸದಲ್ಲಿ ಶುದ್ಧೀಕರಣಕ್ಕೆ ಕೇಳಿದರೆ ಒಂದು ಎಕ್ಸಾಂಪಲ್ ಕಾಡಸಿದ್ದೇಶ್ವರ ಸ್ವಾಮಿಗಳಿದ್ದಾರೆ. ನಾನು ಸ್ವಾಮೀಜಿ ಕೇಳಿದೆ ಈಗ ಏಜ್ ಎಷ್ಟು ಅಂತ. ಅವರು ಯಾವಾಗಲೂ ನನ್ನನ್ನು ಮಗು ಹಾಗೆ ಮಠಕ್ಕೆ ಕರೀತಾ ಇರ್ತಾರೆ. ನಾವು ಕೊನೆ ತನಕ ಮಗು ಆಗಿರಲಿಕ್ಕೆ ಇಷ್ಟ, ಅದಕ್ಕೆ ನಮಸ್ಕಾರ ಮಾಡಿದ್ದು. ಯಾಕೆ ನಾನು ಭಗವದ್ಗೀತೆಯನ್ನು ಒಪ್ತೀನಿ. ಏಕೋ ದೇವ ಸರ್ವಭೂತೇಶು ಗೂಢಃ. ಎಲ್ಲರೊಳಗೂ ಆ ಚೈತನ್ಯ ಮೂರ್ತಿ ಇದೆ. ಸ್ವಲ್ಪ ಬಗ್ಗಿದ್ರೆ ನನ್ನ ಅಹಂಕಾರ ಇಳಿಯುತ್ತೆ. ನಿಮಗೆಲ್ಲ ಬಗ್ಗಿದ್ರೆ ಬೇಗ ಇಳಿಯುತ್ತೆ. ಯಾಕಂದರೆ ನೀವೆಲ್ಲ ಚಿಂತಕರು. ಸಾಮಾನ್ಯ ಮನುಷ್ಯರಿಗೂ ಪತ್ರಕರ್ತರಿಗಿರೋ ವ್ಯತ್ಯಾಸ ಏನಂದರೆ, ಸಾಮಾನ್ಯ ಮನುಷ್ಯರು ಚಿಂತೆ ಮಾಡ್ತಾರೆ, ಚಿಂತನೆ ಮಾಡಲ್ಲ. ಇಲ್ಲಿ ಕೂತ ಅಷ್ಟೂ ಜನ ಹೆಣ್ಣು ಗಂಡು ಎಲ್ಲವನ್ನು ದಾಟಿ ಚಿಂತನೆಯಲ್ಲಿ ಇವರಿನ್ ಎಥಿಕ್ಸ್. ಈಗಷ್ಟೇ ನಿಮ್ಮ ಅಧ್ಯಕ್ಷರು ಬಂದರು, ಅವ್ರ ಹೆಸರು ಮರ್ತೆ.
ಖಂಡ್ರೆ ಅವರ ಮಾತಾಡ್ತಾ ಇದ್ರು, ನಾನು ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆಯಿಷಾ ಅವ್ರು ಬಂದು ಅಲ್ಲಿ ಬೇರೆಲ್ಲರೂ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರೆ ಅವನು ಅಲ್ಲಿ ಶಾಲೆಯಲ್ಲಿ ಹಾರೆಯಲ್ಲಿ ನನ್ನ ಸೀಟಲ್ಲಿ ಏನೋ ಆರ್ಭಟದಲ್ಲಿ ಇರ್ತಾರೆ. ಆಯಿಷಾ ಅವರು ಬಂದರು, ಅಲ್ಲಿ ಅವ್ರ ಪಾಡಿಗೆ ಅವರು ಕೂತಿದ್ರು. ಆಮೇಲೆ ಅಲ್ಲಿ ಬಂದಾಗ ನಾನು ಸುಮ್ಮನೆ ಕ್ಯೂರಿಯಾಸಿಟಿಗೆ ಪ್ರಭಾಕರ್ ಅವ್ರ ಹತ್ರ ಕೇಳಿದೆ ಇವ್ರು ಯಾರು ಅಂತ. ಪ್ರಭಾಕರ್ ಅಣ್ಣ ನನಗೆ ಹಳೆ ಪರಿಚಯ, ಹಾಗಾಗಿ ಕೇಳಿದೆ ಅವ್ರು ಯಾರು ಅಂತ. ಆವಾಗ ಅವರು ಹೇಳಿದರು ನಮ್ಮ ಇದರ ಅಧ್ಯಕ್ಷರು, ಮಾಧ್ಯಮ ಅಕಾಡೆಮಿಯ ಹೆಡ್ ಅವರು ಅಂತ. ನಾನು ಅವ್ರು ಕೇಳಿದರು ಇವರನ್ನು, ನೀವು ಯಾಕೆ ಅಲ್ಲಿಗೆ ಆವಾಗಲೇ ಸಭೆಗೆ ತೊಂದರೆ ಆಗೋದು ಬೇಡ ಅಂತ, ಈ ಸಮಾಜಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಚಿಂತನೆ ಇದೆಯಲ್ಲ, ಅದು ಮಾಧ್ಯಮದವರ ತಾಯಿ ಬೇರು, ಅದು ಜವಾಬ್ದಾರಿ ಸಮೇತ. ಹಾಗಾಗಿ ಸನ್ಯಾಸದಲ್ಲಿ ಅನುಷ್ಠಾನ, ಅವರು ಅಲ್ಲಿ ಕೂತ್ಕೊಂಡಿದ್ರು, ಸ್ವಾಮೀಜಿ ಕೈಲೊಂದು ಮಾಲೆ ಇದೆ, ನೀವು ಯಾರೂ ನೋಡಿಲ್ಲ ಅಂದ್ಕೊಳ್ತೀನಿ. ಕಂಟಿನ್ಯೂಯಸ್ ಪಂಚಾಕ್ಷರಿ ಹೇಳ್ತಾ ಇರ್ತಾರೆ. ಜಪದ ಬಲ ವಾಯುವನ್ನು ಹೇಗೆ ಶುದ್ಧಿ ಮಾಡುತ್ತೆ ಅನ್ನಲಿಕ್ಕೆ ಸ್ವಾಮೀಜಿ ಅವ್ರ ಮುಖದ ಬ್ರಹ್ಮ ತೇಜಸ್ಸಿದೆಯಲ್ಲ, ಈ ಕುಂಡಲಿನಿ ಜಾಗೃತಿ ಆದರೆ ಅಥವಾ ಈ ತೀರ್ಥಂಕರರ ಹಿಂದೆ ಎಲ್ಲ ಹಾವುಗಳಿರುತ್ತೆ ನೋಡಿರ್ತೀರಿ. ಅಂದರೆ ನಮ್ಮಲ್ಲಿರೋ ಸುಷುಮ್ನ ನಾಡಿ ಆ್ಯಕ್ಟಿವೇಟ್ ಆಗಿ ರಿಯಲೈಸ್ ಆದಾಗ 7 ಹೆಡೆ ಸಪ್ತಭುವನದ ರಿಯಲೈಸೇಷನ್ ಅಂತ. ಅದೇ ನಾಗಪಂಚಮಿ, ನಿನ್ನೆ ಮೊನ್ನೆ ಆಯ್ತದು. ನಾಗಪಂಚಮಿ ಅಂದರೆ ಊರಲ್ಲೆಲ್ಲ ಹಾವು JCB ಹೊಡೆದಾಕಿ ಕಲ್ಲಿಗೆ ಹಾಲು ಹಾಕೋದಲ್ಲ. ಇನ್ನೊಂದು ರಾಜಕಾರಣದಲ್ಲಿ ನಿಮಗೇನೋ ಮಾಡೆಲ್ ಬೇಕು ಅಂತಿದ್ದರೆ ಅದಕ್ಕೆ ನಮ್ಮ ಸಿಂಧ್ಯಾ ಅವರು ದೊಡ್ಡ ಸಾಕ್ಷಿ. ಯಾಕಂದರೆ ಅವರು ಮಾತಾಡ್ತಾ ಅಲ್ಲಿ ಫಿಲ್ಟ್ರ್ ಇರಲಿಲ್ಲ, ಮತ್ತೆಲ್ಲೋ ಬಾಯ್ಪಾಠ ಮಾಡಿ ಮಾತಾಡ್ತಿರಲಿಲ್ಲ. ಅವರ ಅನುಭವ ಮತ್ತು ಅಧ್ಯಯನ. ವಿದ್ಯಾಭ್ಯಾಸವನ್ನು ಮುಗಿಸಿದ್ದು ಪತ್ರಿಕೋದ್ಯಮದ ಜೊತೆಗೆ ಕೃಷಿಯಲ್ಲಿ ಅಡಿಕೆ, ತೆಂಗು, ಕೋಕೋ, ಜಾಯಿಕಾಯಿಯನ್ನು ಬೆಳೆದು ಕೃಷಿಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಹಾಗೂ ಆಧ್ಯಾತ್ಮಿಕ ಸಾಧನೆಯಲ್ಲೂ ಕೂಡ ತೊಡಗಿದ್ದಾರೆ. ವೇದಿಕೆಯಲ್ಲಿರುವ ಪೂಜ್ಯರು ಹಾಗೂ ಗಣ್ಯರು ಅವರನ್ನು ಗೌರವಿಸಬೇಕು. ಮತ್ತೊಬ್ಬ ಇಂದಿನ ಸಾಧಕ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂತಿರುವಂತಹ ವಿದ್ಯಾರ್ಥಿ ಷಡ್ಜಯ್ AP. ಇವರು ನಮ್ಮ ಪತ್ರಕರ್ತರ ಮಗ, ಕಡೂರಿನ ಉದಯವಾಣಿಯ ಪತ್ರಿಕೆ ವರದಿಗಾರರಾದಂತಹ ಪ್ರಕಾಶ್ ಮೂರ್ತಿ ಶಿಕ್ಷಕಿ PM ಉಷಾ ಅವರ ಪುತ್ರ AP ಷಡ್ಜಯ್ ಅವರು 2024 ಹಾಗೂ 25ನೇ ಸಾಲಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ 4ನೇ ಸ್ಥಾನವನ್ನು ಅವರು ಪಡ್ಕೊಂಡಿದ್ದಾರೆ. ನಿಮ್ಮ ಅಭಿಮಾನದ ಚಪ್ಪಾಳೆಯೊಂದಿಗೆ ಆ ಸಾಧಕರಿಗೆ ಒಂದು ಸನ್ಮಾನ ನಡೀತಾ ಇದೆ. ನಿಮ್ಮೆಲ್ಲರ ಚಪ್ಪಾಳೆಯೇ ಈ ಕಾರ್ಯಕ್ರಮದ ಪ್ರೋತ್ಸಾಹ, ಸ್ಫೂರ್ತಿ, ಎನರ್ಜಿ ಎಲ್ಲದೂ ಕೂಡ. ಸಮಯದ ಅಭಾವದಲ್ಲಿ ಚಪ್ಪಾಳೆನೂ ಕೂಡ ನಾವು ಬಯಸ್ತಾ ಇದ್ದೇವೆ. ಯುವ ರೈತ ಗೌರವ್ ಜಿ ಅವರು ಶಿಕ್ಷಣ ರತ್ನ ಗೌರವವನ್ನು ತಗೊಳ್ತಿರೋರಿಗೆ ನಿಮ್ಮ ಪ್ರೋತ್ಸಾಹ. AN ಮಹೇಶ್ ರವರು ರಾಜ್ಯ ಪರಿಸರ ಮೌಲ್ಯಮಾಪನ ಪ್ರಾಧಿಕಾರದ ಅಧ್ಯಕ್ಷರು, ಕನ್ನಡ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಆಯೇಷಾ ಖಾನಮ್ರವರಿಗೆ, ಹಿರಿಯ ಪತ್ರಕರ್ತರಿಗೂ ಕೂಡ ಈಗ ಗೌರವ ಸಮರ್ಪಣೆ ಆಗ್ತಾ ಇದೆ. ಮೈಸೂರು ಜಿಲ್ಲೆಯ ಮಹಾದೇವ ಸ್ವಾಮಿಯವರು ವಿಜಯವಾಣಿ ಪತ್ರಿಕೆ, ಅವರು 30 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾವು ಯಾರೆಲ್ಲ HD ಕೋಟೆ ಅವರದ್ದು ಗೌರವ ಸಮರ್ಪಣೆ ಆಗಿದ್ರೆ ಬೇರೆಯವರಿಗೆ ಸ್ವಲ್ಪ ಅವಕಾಶವನ್ನು ಮಾಡಿಕೊಡಿ ವೇದಿಕೆ ಮೇಲ್ಭಾಗದಲ್ಲಿ. ನೀವೆಲ್ಲ ಬೇಗ ಸಹಕಾರ ಕೊಟ್ಟರೆ ಕಾರ್ಯಕ್ರಮವನ್ನು ಕೂಡ ನಾವು ಬೇಗ ಮುಕ್ತಾಯ ಮಾಡ್ಬೋದು. ತರಬೇತಿ ಕಾರ್ಯಾಗಾರ ಇದೆ, ಎಲ್ಲರೂ ಕೂಡ ಈ ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಬೇಕು. ಇದು ಮುಖ್ಯವಾದ ಕಾರ್ಯಾಗಾರ. ಪತ್ರಕಾರಂಗದ ಸೇವೆಯನ್ನು ಪರಿಗಣಿಸಿ, ಅವರ ಕಾಳಜಿಯನ್ನು ಪರಿಗಣಿಸಿ ಇವರು ಕೂಡ ಅವರಿಗೆ ಸನ್ಮಾನವನ್ನು ಮಾಡ್ತಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಸನ್ಮಾನ ನಡೀತಾ ಇದೆ. ಸನ್ಮಾನ ಮಾಡಿದವರು ತಾಲೂಕಿನವರು ಸ್ವಲ್ಪ ಬೇರೆಯವರಿಗೆ